ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ವಿಜಯೇಂದ್ರ ಅವರು ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ. ಈ ನಡುವೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ರೇಣುಕಾಸ್ವಾಮಿ ಪೋಷಕರು ತಂದೆ ತಾಯಿ ಬಳಿ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಗ್ಯಾಂಗ್ನಿಂದ ಹತ್ಯೆಗೊಳಗಾಗಿರುವಂಥ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಕಳೆದ 1 ವಾರಗಳಿಂದಲೂ ಕೂಡ ಸಾಕಷ್ಟು ಜನ ಆಗಮಿಸಿರುವಂಥದ್ದು ಪ್ರಮುಖವಾಗಿ. ಹಾಗಾಗಿ ಒಂದು ಕಡೆ ಅವರಿಗೆ ಸಾಂತ್ವನ ಕೊಡುವ ಮೂಲಕ ಧೈರ್ಯವನ್ನು ಕೊಡ್ತಿದ್ದಾರೆ ಮತ್ತು ನ್ಯಾಯವನ್ನು ಒದಗಿಸಲೇಬೇಕು ಅಂತ ಅವರ ತಂದೆ ಕಾಶಿನಾಥ್ ಅವರು ಕೇಳಿದಂಥ ಮನವಿಗೆ ಸಾಕಷ್ಟು ಜನ ಸ್ವೀಕರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿದರು ಮತ್ತು ವಿಶೇಷವಾಗಿ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಆಗಮಿಸಿದರು. ಸರ್ ನಮಸ್ಕಾರ. ಇವಾಗ ಗೃಹ ಮಂತ್ರಿಗಳು ಆಗಮಿಸಿ ತಮಗೆ ಏನು ಹೇಳಿದ್ರು ಸರ್? ಅವ್ರೇನು ಭರವಸೆ ಕೊಟ್ಟರು? ಮಿನಿಸ್ಟ್ರು ಅವರು ಪಾಪ ನಮಗೆ ಸಾಂತ್ವನ ಹೇಳಿದರು, ಆಮೇಲೆ ಧೈರ್ಯ ಹೇಳಿದ್ದಾರೆ. ಈ ಕೇಸ್ನಲ್ಲಿ ಸರ್ಕಾರ ಪ್ರಾಮಾಣಿಕ ಕಾರ್ಯ ಮಾಡ್ತಾ ಇದೆ. ಪೊಲೀಸರು ಎಲ್ಲ ಏನು ಇಲ್ಲಿವರೆಗೂ ತನಿಖೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಸರಿಯಾಗಿ ಎಲ್ಲ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದ್ರ ನೀವೇನು ಯಾವುದು ಯೋಚನೆ ಮಾಡಬೇಡಿ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡಿದ್ವಿ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಮತ್ತು ತನಿಖೆ ಆಗಬೇಕು, ಯಾವುದೇ ರೀತಿ ಡಿವಿಯೇಟ್ ಆಗಬಾರ್ದು ಅಂತ. ಅವರಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಸೊಸೆ ಸಣ್ಣವಳಿದ್ದಾಳೆ, ಆಕೆ 25 ವರ್ಷ 26 ವರ್ಷ, ಆಕೆ ಒಂದು ಕಾಯಂ ಉದ್ಯೋಗ ಕಲ್ಪಿಸಿಕೊಡಿ ಅಂತಂದು ನಾವು ಕೇಳಿದ್ದೀವಿ. ಆಯಿತು, ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಮಾಡಿಕೊಡ್ತಾರೆ ಅಂತ ಕೂಡ ನಂಬಿಕೆ ಇದೆ. ಸರ್ಕಾರ ಇಲ್ಲಿವರೆಗೂ ಸರ್ಕಾರ ಆಗಿರ್ಬೋದು, ಪೊಲೀಸರಾಗಿರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ದಕ್ಷತೆಯಿಂದ ಮಾಡಿದ್ದಕ್ಕೆ ಪ್ರತಿಫಲವಾಗಿಯೇ ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಕಳೆದ ಸಾಮಾನುಗಳು ಅವೆಲ್ಲ ಕೆಲವು ಇವೆಲ್ಲ ಸಿಕ್ಕಿದವೆಲ್ಲ ಮಾಹಿತಿ ಬಂದಿದೆ. ಇವರು ಆಮೇಲೆ BJPಯ ರಾಜ್ಯದ ವಿಜಯೇಂದ್ರ ಕೂಡ ಬಂದಿದ್ದರು. ಅವ್ರು ಏನು ಹೇಳಿದ್ರು ಸರ್? ಅವರು ಕೂಡ ಧೈರ್ಯ ಹೇಳಿದ್ದಾರೆ, ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಕಷ್ಟ ಸುಖಕ್ಕಿರ್ತೀವಿ, ನಿಮ್ಗೆ ಏನೇ ತೊಂದರೆ ಆದರೂ ನಮಗೆ ಅಪ್ರೋಚ್ ಮಾಡಿರಿ, ನಾವು ನಿಮಗೆ ಸಹಾಯ ಮಾಡ್ತೀವಿ, ಯಾವುದೇ ರೀತಿ ಬೇಕಾದರೂ ಸಹಾಯ ಮಾಡ್ತೀವಿ, ನೀವು ಹಾಗೇನೇ ಇದ್ದರೂ ನಮ್ಮನ್ನು ಇದು ಮಾಡಿರಿ ಅಂತ ಹೇಳಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಎಲ್ಲರೂ ಆತ್ಮಸ್ಥೈರ್ಯ ತುಂಬಿದ್ದಾರೆ. ನಮ್ಮ ಕಷ್ಟದಲ್ಲಿ ಭಾಗಿಯಾಗ್ತೀವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಸರ್ಕಾರ ಇರ್ಬೋದು, ಪಕ್ಷಗಳು, ಯಾವುದೇ ಪಕ್ಷ, ಎಲ್ಲ ಪಕ್ಷಗಳು, ಇಡೀ ಕರ್ನಾಟಕದ ಜನತೆ ಕೂಡ ನಮ್ಮ ತೊಂದರೆಗೆ ಆದ ಕಷ್ಟಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಮಗನ ಕೊಲೆಗೆ ಶಿಕ್ಷೆ ಆಗಲೇಬೇಕು ಅಂತ ಪ್ರತಿಯೊಬ್ಬ ನಾಗರಿಕರು ಕೂಡ ಅದು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಸರ್, ಇಲ್ಲಿವರೆಗೂ ಯಾವ ಸ್ವಾಮೀಜಿಗಳು ತಮ್ಮ ಮನೆಗೆ ಬಂದು ಸಾಂತ್ವನ? ನಿಮಗೆ ಭಾಳಷ್ಟು ಸ್ವಾಮಿಗಳು ಬಂದಿದ್ದಾರೆ. ಅಲ್ಲಿ ನನಗೆ ನೆನಪಿರೋದು ಬಾಳೆನೂರು ಜಗದ್ಗುರು ಬಂದಿದ್ದಾರೆ. ಅವರು 2 ಸಲ ಫೋನ್ ಮಾಡಿದ್ದಾರೆ ಮತ್ತು ಬಂದು ನಮಗೆ ಹೇಳಿದ್ದಾರೆ. ಅವರು ಕೂಡ ನಾವು ಮಿನಿಸ್ಟ್ರ್ ಹತ್ರ ಮಾತಾಡ್ತೀವಿ ಅಂತಲೂ ಹೇಳಿದರು. ಮಾತಾಡಿರ್ಬೋದು ಅಂತ ಅನಿಸುತ್ತೆ. ಆಮೇಲೆ ನೊಣಕೆರೆಯ ಸ್ವಾಮಿಗಳು ಬಂದಿದ್ದಾರೆ, ನಮ್ಮ ಕಣ್ಕುಪ್ಪೆ ಸ್ವಾಮಿಗಳು ಮಾತಾಡಿದ್ದಾರೆ. ಆಮೇಲೆ ನಿನ್ನೆ ಬಳ್ಳಾರಿಯಿಂದ ಕಲ್ಯಾಣ ಮಠ ಸ್ವಾಮಿಗಳು ಬಂದಿದ್ದರು. ಆಮೇಲೆ ಕೊಟ್ಟೂರಿನ ಜಾನಕೋಟಿ ಮಠದ ಸ್ವಾಮಿಗಳು ಬಂದಿದ್ದರು. ಹಿರೇಮಠ ಸ್ವಾಮಿಗಳು ಒಂದು 8-10 ಜನ ನಮ್ಮ ಹೆಬ್ಬಾಳ ವಿರಕ್ತ ಮಠ ಸ್ವಾಮಿಗಳು ಬಂದಿದ್ದರು. ಭಾಳಷ್ಟು ಜನ ಬಂದಿದ್ದಾರೆ, ಎಲ್ಲ ಸ್ವಾಮಿಗಳು ಬಂದಿದ್ದಾರೆ. ನನಗೆ ಹೆಚ್ಚಾಗಿ ಹೆಸರುಗಳು ಗೊತ್ತಿಲ್ಲ. ಭಾಳಷ್ಟು ಜನ ಬಂದು ಎಲ್ಲ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿ ಧೈರ್ಯ ತುಂಬಿ, ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ, ನೀವು ಯಾವುದೇ ಕಾರಣಕ್ಕೂ ಅಧೈರ್ಯ ಪಡಬೇಡ್ರಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡುತ್ತಾ ಇದನ್ನೇ ಮಾಡ್ತಾನೆ ಇದ್ದಾರೆ. ಸೊ ಒಟ್ಟಾರೆ ಇದು ಅವರ ತಂದೆಯ ಮನದಾಳದ ಮಾತು. ಒಂದು ರೇಣುಕಾಸ್ವಾಮಿಯವರ ಕೈಲಾಸ ಶಿವಜ್ಞಾನವನ್ನು ಕೂಡ ನಿನ್ನೆ ಸೋಮವಾರ ಮುಗಿಸಿರೋಂಥದ್ದು. ಹಾಗಾಗಿ ಒಂದು ಕಡೆ ಎಲ್ಲರ ಭರವಸೆಗಳು ಸಾಂತ್ವನಗಳಾದರೆ ಅವ್ರ ಸರ್ಕಾರಿ ನೌಕರಿ ಸಿಕ್ಕರೆ ಸೊಸೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ ಅಂದರೆ ಜಿ ಕನ್ನಡ ನ್ಯೂಸ್ ಕೂಡ ಅವರಿಗೆ ಆರ್ಥಿಕ ಸಹಕಾರ ನೀಡಬೇಕು ಅನ್ನೋ ದಿಸೆಯಲ್ಲಿ ಅವರ ಅಕೌಂಟ್ ನಂಬರ್ ತಗೊಂಡು ಕೂಡ ನಾವು ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ವಿ. ಹಾಗಾಗಿ ಅದು ಕೂಡ ಅವರಿಗೆ ಎಲ್ಲರೂ ಕೂಡ ಲಭಿಸಿದೆ ಅನ್ನುವ ಆಶೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಅವರಿಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಮತ್ತು ಅವರ ಸೊಸೆಗೆ ಸೂಕ್ತವಾದಂಥ ಕೆಲಸ ಸಿಗಬೇಕು ಅನ್ನೋ ಅವರ ಆಶಯ. ಅವರೊಟ್ಟಿಗೆ ಜಿ ಕನ್ನಡ ನ್ಯೂಸ್ ಕೂಡ ಯಾವತ್ತೂ ಇರುತ್ತೆ ಅನ್ನೋ ಆಶಾ ಭಾವನೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ. ಈ ಮೂಲಕ ಎಲ್ಲ ಮಾಧ್ಯಮದವರು, ಎಲ್ಲ ಪತ್ರಿಕೆ ಇರ್ಬೋದು, TV ಮಾಧ್ಯಮದಿರ್ಬೋದು, ಆಮೇಲೆ ನಮ್ಮ ಇಡೀ ಕರ್ನಾಟಕ ಜನತೆ ನನಗೇನು ಸ್ಪಂದಿಸಿದೆ, ನನ್ನ ಮಗನ ನೋವಿಗೆ ಸ್ಪಂದಿಸಿದೆ, ಅವ್ರಿಗೆಲ್ಲರೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸಿ. ಸೊ
ಸೊ ಒಂದು ಅವರ ಮನದಾಳದ ನೋವಿನೊಂದಿಗೆ ಮಾಧ್ಯಮಗಳು ಸಾಕಷ್ಟು ಸಹಕಾರ ಮಾಡಿದವು ಅನ್ನೋದು ಅವರು ಮನತುಂಬಿ ಹಂಚಿಕೆ. ಯಾಕೆಂದರೆ ಈ ಹಂತ ತನಕ ಬರೋದಕ್ಕೆ ಮಾಧ್ಯಮಗಳ ಸಹಕಾರ ಭಾಳ ಮುಖ್ಯ ಅನ್ನೋದು ಅವರ ಆಶಯ. ಅದೇನೇ ಆಗಲಿ, ನಮ್ಮ ಜಿ ಕನ್ನಡ ನ್ಯೂಸ್ ಕೂಡ ಅವರೊಟ್ಟಿಗೆ ಇರ್ತಾರೆ. ಅಷ್ಟೆಲ್ಲ ಇನ್ನಷ್ಟು ಅನುಕೂಲ ಆಗಲಿ. ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡೋ ಮೂಲಕ ಪರಮೇಶ್ವರ್ ಅವರು ಕೂಡ ಸರ್ಕಾರಕ್ಕೆ ಸಿಗುವಂಥ ಭರವಸೆ ಕೊಟ್ಟಿದ್ದಾರೆ, ಅದು ಕೂಡ ಬೇಗ ಸಿಗಲಿ ಅನ್ನುವ ಆಶಯ ನಮ್ಮದು. ಮಾಲ್ತೇಶ್ವರ, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಇದು ರೇಣುಕಾಸ್ವಾಮಿ ಅವರ ತಂದೆಯ ಮನದಾಳದ ನೋವಿನ ಮಾತು. ಇನ್ನು ಅವರ ತಾಯಿ ರತ್ನಪ್ರಭಾ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಮನೆಗೆ ಒಂದು ಬಿಜೆಪಿಯ ಸಾರಥಿಯಾಗಿರುವಂಥ BY ವಿಜೇಂದ್ರ ಅವರು ಮತ್ತು ಕಾಂಗ್ರೆಸ್ನ ಹೋಮ್ ಮಿನಿಸ್ಟರ್ ಆಗಿರುವಂಥ ಡಾಕ್ಟರ್ ಪರಮೇಶ್ವರ್ ಕೂಡ ಆಗಮಿಸಿದರು. ಅಮ್ಮ ನಮಸ್ಕಾರ. ಈಗ ಪರಮೇಶ್ವರ್ ಮತ್ತು ವಿಜೇಂದ್ರ ಇಬ್ಬರು ಕೂಡ ಬಂದಿದ್ರು. ಅವ್ರು ಏನು ಮಾಹಿತಿ ಕೊಟ್ಟರು, ಏನು ಹೇಳಿದ್ರು ನಿಮಗೆ? ವಿಜೇಂದ್ರ ಅವರು ನಮ್ಮ ಮನೆಗೆ ಬಂದು ನಿಮಗೆ ಧೈರ್ಯವಾಗಿರ್ರಿ, ನಾವು ಎಲ್ಲ ಜೊತೆಗಿದ್ದೀವಿ, ನಿಮಗೆ ಏನು ನಮ್ಮ ಸೊಸೆಗೆ ಏನು ಕೆಲಸ ಬೇಕೋ ಅದನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾವು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ. ಸೊ ಅಂದರೆ ಇವಾಗ ಪ್ರತಿದಿನ ಭಾಳ ಜನ ಬರ್ತಿರ್ತಾರೆ. ಅದು ಇವತ್ತು ಪ್ರಮುಖವಾದ ಸರ್ಕಾರದ ಪ್ರತಿನಿಧಿಯಾಗಿ ಪರಮೇಶ್ವರ್ ಬಂದಿದ್ದರು. ಸೊ ಅವರು ಏನಾರು ಪರಿಹಾರ ಕೊಟ್ಟರು? ಅವರು ಏನು ಹೇಳಿಲ್ಲ, ಅವ್ರು ಧೈರ್ಯ ಹೇಳಿದರು. ಅವ್ರು ಅದೇ ಪರಿಹಾರ ನಮಗೆ. ಅವ್ರು ಏನು ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಸಾಂತ್ವನ ಹೇಳಿ, ಧೈರ್ಯ ಹೇಳಿ, ಮತ್ತು ನಿಮ್ಮ ಸೊಸೆಗೆ ನಾವು ಏನಾರು ಒಂದು ಕಾಯಂ ಕೆಲಸ ನೌಕರಿ ಇದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ. ಪ್ರಮುಖವಾಗಿ ಜಿ ಕನ್ನಡ ನ್ಯೂಸಿಂದ ತಮ್ಮ ಅಕೌಂಟ್ ನಂಬರ್ ತಗೊಂಡು, ಸಹನಾರ ಅಕೌಂಟ್ ನಂಬರ್ ತಗೊಂಡು ನಾವೆಲ್ಲ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ಯಾವ ಥರದ ಅಮೌಂಟ್ ಬಂತು ಮತ್ತು ಬೇರೆ ಎಷ್ಟು ಅಮೌಂಟ್ ಕೊಟ್ಟು ಮೇಡಮ್ ಇಲ್ಲಿವರೆಗೂ? ಇಲ್ಲ, ನಮಗೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕೊಟ್ಟಿರೋದನ್ನು ನಾವು ಸುಮ್ಮನೆ ನಮ್ಮ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಅದ್ರ ಬಗ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಏನೂ ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರಿಗೆ ದೊಡ್ಡವ್ರು ಇರ್ತಾರೆ, ಅವ್ರ ಕೈಗೆ ಕೊಟ್ಬಿಡ್ತೀವಿ, ಮುಂದಿಂದ ಅವ್ರಿಗೆ ಗೊತ್ತಿರುತ್ತೆ. ನಾವು ಯಾರು ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ನಾವು ಯಾರಿಗೂ ಅವ್ರು ಎಷ್ಟೆಷ್ಟು ಕೊಟ್ಟಿರ್ತಾರೆ ಅಂತಲೂ ಗೊತ್ತಿಲ್ಲ. ನಾವು ಅದ್ರ ಕೇಳೋಕ್ಕೂ ಹೋಗಿಲ್ಲ. ಒಟ್ಟು ಸಹಾಯ ಅಂತೂ ಮಾಡಿದ್ದಾರೆ ಅಷ್ಟೇ. ಈಗ ಕಳೆದ ಒಂದು ವಾರಗಳಲ್ಲಿ ನಿಮಗೆ ತುಂಬ ಒತ್ತಡ ಇತ್ತು. ಈಗ ನಿಮಗೆ ಎಲ್ಲ ಒಂದು ಕಡೆ ಒಂದು ಶಕ್ತಿ ಬಂದಂಗೆ ಒಂದು ನ್ಯಾಯ ಸಿಗುತ್ತೆ ಅಂತ. ಯಾವ ಥರ ನ್ಯಾಯ ಸಿಗುತ್ತೆ? ದರ್ಶನ್ ಕಡೆಯಿಂದ 17 ಜನನು ಕೂಡ ಇವಾಗ ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಅನಿಸ್ತಾ? ಅದೇ ನ್ಯಾಯ ಸಿಗುತ್ತೆ, ಆದರೂ ಮನಸ್ಸಲ್ಲಿ ಇದ್ದೇ ಇರುತ್ತೆ ಏನಾಗುತ್ತೋ ಮುಂದೆ ಅನ್ನೋ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಸರ್ಕಾರ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಮತ್ತು ಪೊಲೀಸ್ ತನಿಖೆ ಎಲ್ಲ ಒಂದೊಂದೇ ವಿಷಯ ಬಯಲಿಗೆ ಬರ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಇದೆ, ನೋಡೋಣ, ದೇವರಿದ್ದಾನೆ ಏನು. ಅದರಿಂದ ಅವನಿಗೆ ನ್ಯಾಯ, ಆತ್ಮಕ್ಕೆ ಶಾಂತಿ ಸಿಕ್ಕ ನ್ಯಾಯ ಸಿಕ್ಕಾಗೆ ನಮಗೆ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಹೇಳ್ಬೋದು. ನಿನ್ನೆ ಕಾರ್ಯಕ್ರಮ ಕೆಲಸ ಸಮಾರಾಧನೆ ಕಾರ್ಯಕ್ರಮ ಯಾರ್ಯಾರು ಬಂದಿದ್ರು? ಬಂಧು ಬಳಗ ಎಲ್ಲ? ನಮ್ಮ ಬಂಧು ಬಳಗದವರೆಲ್ಲ ಬಂದಿದ್ರು, ಎಲ್ಲರೂ ಬಂದಿದ್ರು. ಬಂಧು ಬಳಗ, ಸ್ವಾಮೀಜಿಗಳು ಎಲ್ಲ ಬಂದಿದ್ರು. ಅವರ ಪ್ರಕರಣ ಸಂಬಂಧಪಟ್ಟಂತೆ ಅವ್ರ ತಾಯಿ ಅವರು ಮಾತಾಡಿದಂಥದ್ದು ಒಂದು ವಿಶೇಷವಾಗಿ ಅನೇಕ ಜನ ಸ್ವಾಮೀಜಿಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಬಂದಿದ್ದರು. ಆದರೆ ಇವತ್ತು ಪ್ರಮುಖವಾಗಿ ಬಿಜೆಪಿಯ ನಾಯಕ ಅಂದರೆ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರವರು ಮತ್ತು ವಿಶೇಷವಾಗಿ ಗೃಹ ಮಂತ್ರಿಯಾದಂಥ ಡಾಕ್ಟರ್ ಪರಮೇಶ್ವರ್ ಬಂದು ಸಾಕಷ್ಟು ರೀತಿಯ ಸಾಂತ್ವನ ಹೇಳಿದರೆ. ಅಷ್ಟೆಲ್ಲ ಪರ್ಟಿಕ್ಯುಲರ್ಲಿ ಆಗಿ ಸರ್ಕಾರದ ಒಂದು ಹುದ್ದೆಯನ್ನು ಕೊಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದೇನೇ ಆಗಲಿ, ಎಲ್ಲರ ಕಡೆಯಿಂದ ಅವರಿಗೆ ನ್ಯಾಯ ಸಿಗಲಿ. ಇನ್ನಷ್ಟು ಅಂದರೆ ವಿಶೇಷವಾಗಿ ಜಿ ಕನ್ನಡ ನ್ಯೂಸ್ ವತಿಯಿಂದ ಮಾಡಿದಂಥ ಒಂದು ಅಭಿಯಾನಕ್ಕೆ, ಪರಿಹಾರ ಅಭಿಯಾನಕ್ಕೆ ಸಾಕಷ್ಟು ಅನುಕೂಲವಾದ ಕೂಡ ಬರ್ತಾ ಹೇಳಿದ್ದಾರೆ. ಮಾಲ್ತೇಶ್ವರ, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.